ಚೆನ್ನಾಗಿದೆ. ಇದು ನಮ್ಮ ಅಜ್ಜಿ, ನಮ್ಮ ಅಮ್ಮ ಎಲ್ಲ ಇದೆಲ್ಲ ಫೇಮಸ್. ನಮ್ಮ ಅಜ್ಜಿ ಕಾಲದ ರೆಸಿಪಿ ಇದು. ಯಾವ್ಯಾವ ಆಯಿಲ್ ಹಾಕಲ್ವಲ್ಲ. ಈಗ ನಾವು ಯಾಕೆ ಇಂಡಕ್ಷನ್ ಸ್ಟೋವಲ್ಲಿ ಮಾಡ್ತಾ ಇದ್ದೀವಿ, ಎಲ್ಲ ಮೀಲಲ್ಲೂ ಪ್ರೋಟೀನ್ ಇರಬೇಕು ಅಂತ. ಎವ್ರಿವಾನ್, ವೆಲ್ಕಮ್ ಟು ದಕ್ಷಗೌಡ ಚಾನಲ್. ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಲೋಡ್ಸ್ ಆಫ್ ಪ್ರೀತಿ. ಸೊ ದ ಥಿಂಗ್ ಇಸ್, ಇವಾಗ ನಾವು ಮೈಸೂರಲ್ಲಿದ್ದೀವಿ ಅಲ್ವಾ. ನಮ್ಮ ಅತ್ತೆ ಮನೆಗೆ ಬಂದಿರೋದು. ಇವರೇ ನಮ್ಮ ಅತ್ತೆ, ಆಯಿತಾ. ಅತ್ತೆ ಅಂದರೆ ಇವಾಗ ಕನ್ಫ್ಯೂಸ್ ಆಗೋಡ್ಬೇಡಿ, ಎಷ್ಟು ಜನ ಅತ್ತೆರು ಹೊಸಬ್ರು ಬಂದವ್ರೆ ಅಂತ. ಇದು ನಮ್ಮ ಅಪ್ಪನ ಅಕ್ಕ, ಆಯಿತಾ. ಅವ್ರಿಗೆ ಸ್ವಲ್ಪ ನಾಚಿಕೆ ಆಗ್ತಾಯಿದೆ, ಏನು ಮಾತಾಡ್ಬೇಕಂತ ಗೊತ್ತಾಯ್ತಾ ಇಲ್ಲ. ಇವಾಗ ನಾವು ಬೆಳಗ್ಗೆನೇ ಜಿಯೋ ಮಾರ್ಟ್ಗೆ ಹೋಗ್ತಾ ಇದ್ದೀವಿ, ಒಂದೆರಡು ಐಟಮ್ ತೊಗೋಬೇಕು ಅಂತ. ಸೊ ವಾಕಿಂಗ್ ಮಾಡ್ಕೊಂಡು ಹೋಗೋಣ ಅಂತ. ನಮ್ಮ ಮೈಸೂರು ಬೆಳಗ್ಗೆ ಫೀಲಿಂಗೇ ಬೇರೆ ಇರುತ್ತೆ. ಬನ್ನಿ ಏನು ತೊಗೋಬೇಕು ನೋಡೋದ. ನನಗೆ ಕೆಲವು ಬೇಸಿಕ್ ನೆಸೆಸಿಟಿ ಐಟಮ್ಸ್ ಬೇಕಾಗಿತ್ತು, ಸೊ ಅದನ್ನು ಹುಡುಕ್ತಾ ಇದ್ದೀನಿ. ಜಿಯೋ ಮಾರ್ಟಲ್ಲಿದ್ದೀವಿ. ಹಾಂ, ಫಿಯಾಮಾ ಇದೆಯಾ? ಫಿಯಾಮಾ, ಪಿಯರ್ಸ್. ಪಿಯರ್ ಇಷ್ಟ ಇಲ್ಲ. ಯಾವ್ದು ಬೇಕು? ಫಿಯಾಮಾ ನೋಡ್ರಿ. ಫಿಯಾಮಾ ಎಲ್ಲ ಫುಲ್ ದೊಡ್ಡ ಪ್ಯಾಕೆಟ್ ಇರೋದೇನೋ ಇಲ್ಲಿ. ಸಿಂಗಲ್ ಇಲ್ವಾ ಇರ್ದು? ಫುಲ್ ಅನ್ಸುತ್ತೋ ಇದೇ. ಬಟ್ ಪಿಯರ್ಸೇ ತೊಗೊಳೋದು, ಏನೇನು ಮಾಡೋದು. ಲೈಸರಿನ್ ಬಾರು ಯಾವುದಪ್ಪ. ಆಯಿಲ್ಸ್ ಬೇಡಪ್ಪ, ನಂಗೆ ಆಯಿಲ್ ಇಷ್ಟನೇ ಆಗಲ್ಲ. ಮಿಂಟ್ ಎಕ್ಸ್ಟ್ರಾ ಇದೇ ಇರಲಿ ಬಿಡಿ. ಇದು ತೊಗೋತಾ ಇದ್ದೀನಿ. ಪಿಯರ್ಸ್ ಒರಿಜಿನಲ್ ಬಾರ್. ಪಿಯರ್ಸ್ ನಾನು ಯೂಸೇ ಮಾಡಲ್ಲ, ನಾನು ಯೂಸ್ ಮಾಡೋದು ಫಿಯಾಮಾ. ಬಟ್ ಸದ್ಯಕ್ಕೆ ಎಷ್ಟು ಬರಬೇಕಾ? ಚಿಕ್ಕದಾದ್ರು ಬೇಕಾ? ಹಾಂ, ಆಯುರ್ವೇದಿಕ್ ಅಲ್ವಾ. ಅದಿದೆ. ಚಾರ್ಕೋಲ್, ಟೂತ್ಪೇಸ್ಟ್. ಹಾಂ, ಬಲ್ಬ್ ನೋಡಿ. ನಿಮ್ಗೆ ಏನಾದ್ರು ಬೇಕಾ? ಹಾಂ, ಸೋಪ್ ಬೇಕಿತ್ತು ನನಗೆ. ಯಾವ್ದು ಬೇಕು? ನೀವು ಯಾವ್ದು ಹಾಕೋದು? ಮೆಡಿಮಿಕ್ಸು, ಲೈಫ್ ಬಾಯ್ ಎರಡೇ, ಯಾವುದು ಯೂಸ್ ಮಾಡಿ. ಲೈಫ್ ಬಾಯ್, ಮೆಡಿಮಿಕ್ಸ್. ಇದೇ ಇವಾಗ ಡೆಟಾಯ್ಲ್ ಐತೆ. ಯಾವ್ದು ಬಿಟ್ಟರೆ ಯಾವುದು ಏನೂ ಯೂಸ್ ಮಾಡೋದು. ಮೆಡಿಮಿಕ್ಸ್ ಇಲ್ಲಿ ದೊಡ್ಡದಿರೋದು, ಬೈ 4 get 1 free. ಇಲ್ಲಿ ಬೈ 3 get 21 rupees ಆಫ್ ಇದರಲ್ಲಿ. ಇವಾಗ ಲೈಫ್ ಬಾಯ್ ಸೋಪ್ ಯಾವ್ಯಾವ ಬಂದಿದೆಯಲ್ಲ ಹೊಸ, ಏನು ಇಟ್ಟಿಲ್ಲ ಇಲ್ಲಿ. ಲೈಫ್ ಬಾಯ್ ಇದು ಯಾವುದೋ, ಇದು ಆರೆಂಜ್ದು, ಲೆಮನ್ ಇದು. ನಾನು ಯಾಕೆ ಹಿಂಗೆ ಸ್ವೆಟ್ ಆಗ್ತಾಯಿದ್ದೀನಿ ಮೈಸೂರಲ್ಲಿ, ಇಷ್ಟೊಂದು ಸ್ವೆಟ್ಟು. ಅಲ್ಲಿ ಮೆಡಿಮಿಕ್ಸ್ ಸಿಂಗಲ್ ಬಾರು. ಇದು 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 ಮೆಡಿಮಿಕ್ಸ್ ಸಿಂಗಲ್ ಬಾರ್ ಅಲ್ಲ, ಇದು ಹೊಸದು. ಓ, ಇದು ಹೊಸದಾ? ತಗೊಳ್ಳಿ, ಟ್ರೈ ಮಾಡೋಂಗಿಲ್ಲ ನೋಡಿ, ನೋಡೋಣ ಅಂತ. ಹಾಂ. ಸೊ ಇದು ನಮ್ಮ ಅತ್ತೆಗೆ. ಇವ್ರದ್ದೊಂದು ಬ್ಯಾಗ್ ಇಟ್ಕೊಬೇಕಾಯ್ತು ನಾವು, ಹಂಗೆ ಬಂದ್ಬಿಟ್ಟು. A few moments later. ಇವಾಗ ನಾವು ಚಿಕನ್ ಅಂಗಡಿಗೆ ಬಂದಿದ್ದೀವಿ. ನಮ್ಮ ಅತ್ತೆ ಡಿಸೈಡ್ ಆಗ್ಬಿಟ್ಟು ಚಿಕನ್ ತಗೊಂಡು ಹೋಗ್ಬೇಕು ಅಂತ. ಎಲ್ಲ ಮೀಲಲ್ಲೂ ಪ್ರೋಟೀನ್ ಇರಬೇಕು ಅಂತ. ಸೊ ಇಲ್ಲಿ ನೋಡ್ರೆ ಚಿಕನ್ ಅಂಗಡಿಲಿ ಯಾರೂ ಇಲ್ಲ, ವೆಯ್ಟಿಂಗಲ್ಲಿದ್ದೀವಿ. ಅವರು ರೆಡಿಯಾಗಿ ಬಂದಿಲ್ಲ ಅನ್ನೋದೊಂದು ಬೇಜಾರಾಗ್ಬಿಟ್ಟಿದೆ. ಮುಖ ತೊಳಿದೆ ಹಂಗೆ ನಾನು ಶೂಟ್ ಮಾಡ್ತಾವಳೆ ಅನ್ನೋದೊಂದು ಯೋಚನೆ ಆಗ್ಬಿಟ್ಟಿದೆ. ಆದರೂ ಅವ್ರದ್ದೇನು ಗೊತ್ತಾಗಲ್ಲ ತಾನೆ, ಫೇಸ್ ಚೆನ್ನಾಗಿದೆ ತಾನೆ. ಝೂಮಲ್ಲಿ ತೋರಿಸ್ತೀನಿ, ಚೆನ್ನಾಗೇ ಕಾಣ್ತಾವ್ರೆ. ಚಿಕನ್ ಬಂದು ಚಿಕನ್. ಬಾಳೆಹಣ್ಣು ಅಂದರೆ ಇದು ನೇಂದ್ರ ಬಾಳೆಹಣ್ಣು ತಿಂತೀಯ ಅಲ್ವಾ? ಇದು ಹಾಂ, ಇರು. ಕಾಸು ಕೊಡ್ವಾ? ಹಾಂ, ಫ್ರೀನಾ ಚಿಕನು? ನನಗೇನು ಯಾವಾಗ ಕೊಟ್ಟು ನಡೀತದೆ. ಸೊ ನಮ್ಮ ಮತ್ತೆ ಇವಾಗ ಮೇಕಪ್ ಮಾಡ್ಕೊಂಡ್ ಬಂದವ್ರೆ. ಬೆಳಗ್ಗೆ ಮುಖ ತೊಳಿದೆ ಇದ್ರಲ್ಲ, ಈಗ ಮೇಕಪ್ ಮಾಡ್ಕೊಂಡ್ ಬಂದವ್ರೆ. ಸೊ ಇವಾಗ ನನಗೋಸ್ಕರ ತಿಂಡಿ ಪ್ರಿಪೇರ್ ಮಾಡ್ತಾರೆ. ಅವ್ರ ಬಾಯಲ್ಲಿ ಕೇಳಿ ಅವ್ರು ಏನ್ ಮಾಡ್ತಾವ್ರೆ ಅನ್ನೋದು. ನಮಸ್ತೆ, ನನ್ನ ಮುದ್ದು ಸೊಸೆ ನನ್ನ ಮನೆಗೆ ಬಂದಿದ್ದಾಳೆ. ಇವಾಗಲೇ ನಮ್ಮ ಮನೆಗೆ ಬಂದು ಸ್ಟೇ ಮಾಡ್ತಿರೋದು ಇಷ್ಟು ವರ್ಷಕ್ಕೆ. ಹಾಗಾಗಿ ಅವಳಿಗೋಸ್ಕರ ಹೈ ಪ್ರೋಟೀನ್ ಇರುವಂಥ ಹೆಸರು ಬೇಳೆ ಮತ್ತು ಸ್ವಲ್ಪ ಅಕ್ಕಿ
ಹಾಕಿ ಹೆಸರು ಬೇಳೆ ದೋಸೆ ಮಾಡ್ತಾ ಇದ್ದೀನಿ. ತೋರಿಸ್ಬಿಡೋದ ಇವ್ರಿಗೆ. ಹೆಸರು ಬೇಳೆ ಮತ್ತೆ ಅಕ್ಕಿ ರಾತ್ರಿನೇ ನೆನ್ಸಿರೋದು. ಬೇಕಾದ್ರೆ 2 ಅವರ್ ಮುಂಚೆ ನೆನ್ಸ್ಕೋಬೋದಲ್ವಾ? 3 ಅವರ್ಸ್. 3 ಅವರ್ಸ್ ಸಾಕಾ? ಸೊ ಫುಲ್ ಓವರ್ ನೈಟೇ ಮಾಡ್ಬೇಕಂತೇನಿಲ್ಲ, ಬರೀ 3 ಅವರ್ ನೆನ್ಸಿದ್ರು ಸಾಕಾಗುತ್ತೆ. ಅದ್ರಿಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಅದಕ್ಕೆ ಹಾಕೊಂಡು ರುಬ್ಬಕ್ಕೆ ಅಂತ ಒಣಮೆಣಸಿನ್ಕಾಯಿ, ಶುಂಠಿ, ಒಂದ್ ಸ್ವಲ್ಪ ಚಕ್ಕೆ, ಲವಂಗ, ಈ ಬೆಳ್ಳುಳ್ಳಿ, ಇಷ್ಟು ತೆಂಗಿನಕಾಯಿ. ಅಂದ್ರೆ 1 ಪ್ರಪೋರ್ಷನಲ್ ಅಕ್ಕಿಗೆ ಅದು 1/2 ಪ್ರಪೋರ್ಷನಲ್ ಬೇಳೆ, ಉದ್ದಿನ ಬೇಳೆ, ಹೆಸರು ಬೇಳೆ ಸಾರಿ, ಅದು ಮೂಂಗ್ ದಾಲ್ ಅಲ್ವಾ? ಮೂಂಗ್ ದಾಲ್, ಹೆಸರು ಬೇಳೆ. ಸೊ ಇಲ್ಲಿ ಒಂದ್ ಸ್ವಲ್ಪ ಸಬ್ಬಕ್ಕಿ ಇದೆ, ಇಲ್ಲಿ ಕೊತ್ತಂಬರಿ ಸೊಪ್ಪು, ಇಷ್ಟಪ್ಪ ಈರುಳ್ಳಿ ಫುಲ್ ಬೇಕಾ? ಫುಲ್ ಈರುಳ್ಳಿ, ಆಮೇಲೆ ಚಕ್ಕೆ ಲವಂಗ, ಆಮೇಲೆ ಶುಂಠಿ ಬೆಳ್ಳುಳ್ಳಿ, ಶುಂಠಿ 1 ಉಂಡೆ ಬೆಳ್ಳುಳ್ಳಿ, ಕೊಬ್ಬರಿ ಕಾಯಿ ಅಥವಾ ಕೊಬ್ಬರಿನೂ ಯೂಸ್ ಮಾಡ್ಬೋದಾ? ತೆಂಗಿನಕಾಯಿ ಟೇಸ್ಟ್. ಓಕೆ, ಅದು ಆಮೇಲೆ ಒಂದಿಷ್ಟು ಒಣಮೆಣಸಿನ್ಕಾಯಿ ಇದೆ ನೋಡಿ, ಒಂದು 5-6 ನಿಮ್ ಖಾರ ಎಷ್ಟು ಬೇಕೋ ಅಷ್ಟು, ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಅಷ್ಟು ರುಬ್ಬಕ್ಕೆ ಸೊಪ್ಪು ಮತ್ತೆ ಇದೆಲ್ಲನೂ ಹೆಚ್ಚಿಟ್ಕೊಂಡು ಅದನ್ನ ಮತ್ತೆ ಮಿಕ್ಸ್ ಮಾಡಕ್ಕಿದು. ಸರಿ, ಇದು ಹೆಚ್ಚಿಬಿಟ್ಟು ಮಿಕ್ಸ್ ಮಾಡಕ್ಕ. ಈಗ ಮಿಕ್ಸಿ ಜಾರ್ಗೆ ಇದಿಷ್ಟು ಹಾಕ್ಬೋದಾ? ಎಲ್ಲ ಪೂರ್ತಿ ಎಷ್ಟು? 1 ಗ್ಲಾಸ್ಗೆ 1.5 ಗ್ಲಾಸ್ ತಗೊಂಡ್ರ? 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ಉದ್ದಿನ ಬೇಳೆ, ಹೆಸರು ಬೇಳೆ ತಗೊಳ್ಳೋದು. ಇದನ್ನ ಸಂಪಣದ ಥರ ಆಡಿಸ್ಕೊಂಡ್ಬಿಡೋದಾ? ಇದ್ರ ಜೊತೆಗೆ ಇದು ಶುಂಠಿ, ತೆಂಗಿನಕಾಯಿ. ಸರಿ, ಇವಾಗ ತೆಂಗಿನಕಾಯಿ. ನಿಮ್ಮ ಶಾರ್ಟ್ಕಟ್ಗಳೇ ನಂಗೆ ಇಷ್ಟ, ಡೈರೆಕ್ಟಾಗಿ ಅದರೊಳಗೆ ಕಟ್ ಮಾಡಿಬಿಡೋದು, ಇನ್ಸ್ಟೆಂಟಾಗಿ ನಿಮ್ದು ಅಡುಗೆಗಳಾಗೋಗುತ್ತೆ. ಹೌದು, ಯಾಕೆಂದರೆ ಫಾಸ್ಟಾಗಿ ಇವಾಗ ಹೊರಗಡೆ ಕೆಲ್ಸಕ್ಕೆ ಹೋಗೋರಿಗೆಲ್ಲ ನಾವು ಎಲ್ಲ ಹೆಚ್ಕೊಂಡು ಕುತ್ಕೊಂಡ್ರೆ ಏನಾಗುತ್ತೆ ಹೇಳು, ಲೇಟ್ ಆಗಿಬಿಡುತ್ತೆ. ಇದಾದರೆ ಅಲ್ಲೇ ಡೈರೆಕ್ಟ್ ಆದರೆ ಫಾಸ್ಟಾಗಿ ಆಗೋದು. ಹೆಲ್ದಿಯಾಗಿ ಮನೇಲೆ ಮಾಡ್ಕೊ ತಿನ್ಬೋದು. ಟೈಮ್ ಇಲ್ಲ ಅಂತ ಹೊರಗಡೆ ತಿನ್ನೋಬೋದು. ಎಲ್ಲ ಶುಂಠಿ ಅಲ್ವಾ? ಕಾಯಿ ಆಯಿತು, ಶುಂಠಿ ತೋರಿಸಿ ಕೈಯಲ್ಲಿ, ಶುಂಠಿ ತೋರಿಸಿ. ಹಾಂ, 1 ಇಂಚ್ ತಗೊಂಡಿದ್ದೀರಲ್ಲ, ಒಂದು ಶುಂಠಿ. ನೆಕ್ಸ್ಟ್ ಬೆಳ್ಳುಳ್ಳಿ ಬಿಡಿಸ್ಬೇಕಾ ಪೂರ್ತಿ? ಸಿಪ್ಪೆ ಏನಾಗಲ್ಲ, ಬರೀ ಹಿಂಗೆ ಓಪನ್ ಮಾಡಿ ದಳ ಹಾಕೊಂಡ್ರೆ ಸಾಕು. ಇದೊಂದು ಸ್ವಲ್ಪ ಚಕ್ಕೆ, ಒಂದು 4-5 ಇಲ್ಲಿ ತೋರಿಸಿ. ಓಕೆ, ಚಕ್ಕೆ ಇಷ್ಟು, ಬರೀ 4 ಲವಂಗ ಸಾಕು. ಮೇಯ್ನು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಅಷ್ಟೇ, ಮತ್ತು ಒಣಮೆಣಸಿನ್ಕಾಯಿ ಖಾರಕ್ಕೆ. ಓಕೆ, ಉಪ್ಪು ಈಗಲೇ ಜೊತೆಲಿ ಆರಿಸ್ಕೋಬೋದು, ಬೇಕಾದರೆ ಆಮೇಲೆ ಬೇಕಾದ್ರೆ ಮಿಕ್ಸ್ ಮಾಡ್ಬೋದು. ಉಪ್ಪು ಹಾಕ್ಬಿಡ್ಲ, ನಿಮ್ಮ ಇಷ್ಟ, ನಿಮ್ಮದು ರೆಸಿಪಿ, ನನ್ನಲ್ಲಪ್ಪ. ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಇದು ಪಿಂಕ್ ಸಾಲ್ಟು ಹಾಕೋ ಉದ್ದೇಶ ಅಂದರೆ ಸ್ವಲ್ಪ ಏಜ್ ಆಗ್ತಾ ಇರುವಾಗ BP ಅಂಥದ್ದೆಲ್ಲ ಬರುತ್ತೆ ನಮಗೆ. ಈ ಪಿಂಕ್ ಸಾಲ್ಟ್ ತಿನ್ನೋದ್ರಿಂದ BP ಕಂಟ್ರೋಲಲ್ಲಿರುತ್ತೆ, BP ಇಲ್ಲದೇ ಇದ್ದವ್ರಿಗೆ ಬರಲ್ಲ. ಇಷ್ಟ ಹಾಕಲ್ಲ? ಇಷ್ಟು ಬೇಕಾ? ಹಾಕು, ಇನ್ನೂ ಅರ್ಧ ಹಾಕು, ಸ್ವಲ್ಪ ಸಾಕು, ಇನ್ನು ಅರ್ಧ ಹಾಕು, ಸಾಕು. ಇಷ್ಟ ಅರ್ಧ ಸಾಕು. ಇದನ್ನೇ ರುಬ್ಬೋದು ಈಗ. ಅಷ್ಟೇನಾ? ಮಾಡ್ಸೋದಾ? ಇಲ್ಲಿ ನೋಡಿ, ಇದು ಫುಲ್ ಇದೆ. ಈಗ ಇದನ್ನ ಸಂಪಣದ ಕನ್ಸಿಸ್ಟೆನ್ಸಿಗಲ್ವಾ, ದೋಸೆ ಸಂಪಣದ ಕನ್ಸಿಸ್ಟೆನ್ಸಿಗೆ ಆಡಿಸ್ಕೊಂಡು ಬರೋದು ಅಷ್ಟೇ. ಸಂಪಣ ರೆಡಿ ಇದೆ. ಈಗ ಇದನ್ನು ಪಕ್ಕಗೆ ಹಾಕ್ಕೋಬೇಕು. ಕನ್ಸಿಸ್ಟೆನ್ಸಿ ತೋರಿಸಿ. ದೋಸೆ ಹಿಟ್ಟು ಇಷ್ಟು ಹೇಳಿದ್ಯಾ? ಐ ಥಿಂಕ್ ಸೌಟ್ ಬೇಕು, ಸುರಿರಿ, ಅದರಲ್ಲೇ ಗೊತ್ತಾಗೋಗುತ್ತೆ. ಸೇಮ್ ದೋಸೆದು ಏನು ಸಂಪಣ ಬರುತ್ತೆ ಅದೇ ಇದು. ಫುಲ್ ನುಣ್ಣಗೆ ಇದು ಮಾಡಿರೋದಲ್ಲ, ಆಡಿಸಿರೋದಲ್ಲ, ಗ್ರೈಂಡ್ ಮಾಡಿರೋದು. ಈಗ ನಾವು ಯಾಕೆ ಇಂಡಕ್ಷನ್ ಸ್ಟೋವಲ್ಲಿ ಮಾಡ್ತಾ ಇದ್ದೀವಿ, ಅಲ್ಲಿ ನಮ್ಮ ಕ್ಯಾಮ್ರಾ ಫಿಕ್ಸ್ ಮಾಡೋಕ್ಕೆ ಜಾಗ ಸಿಕ್ಕಲಿಲ್ಲ ನಮ್ಮ ಅಡುಗೆ ಮನೆಯಲ್ಲಿ. ಅದಕ್ಕೋಸ್ಕರ ನಾವು ಬ್ಯಾಚುಲರ್ ಸ್ಟೈಲಲ್ಲಿ ನಾವು ಮತ್ತೆ ಇಂಡಕ್ಷನ್ ಸ್ಟೋವ್ ಇಟ್ಕೊಂಡು ಅಡುಗೆ ಮಾಡ್ತಾ ಇದೀವಿ ಹಾಲಲ್ಲಿ. ತೊಂದರೆ ಆಗಬಾರ್ದು, ಅಲ್ಲಿ ಎಲ್ಲಿ ನೋಡ್ರು ಫೋನ್ ಬೀಳೋ ಎಲ್ಲ ಚಾನ್ಸಸ್ ಇತ್ತು. ಆ ಭಯಕ್ಕೆ ನಾವು ಬೇಡ, ಹಾಲಲ್ಲಿ ಮಾಡ್ಕೊಳ್ಳೋದನ್ನ ಶಿಫ್ಟ್ ಆಗ್ಬಿಟ್ಟು ಮಾಡ್ತಾ ಇದೀವಿ. ಪಾಪ ಎಷ್ಟು ಎಫರ್ಟ್ಸ್ ಆಗ್ತವ್ರೆ ಅಂದರೆ, ಅಷ್ಟಿಷ್ಟು ರೆಡಿ ಮಾಡ್ಕೊಡ್ತಾ ಇಲ್ಲ ನನಗೆ ಅಂತ. ಹೆಚ್ಕೊಳ್ಳೋದಾ? ಹೆಚ್ಕೊಟ್ಬಿಡ್ಲಾ ನಾನೇ ಟಕ ಅಂತ. ಈರುಳ್ಳಿ ಪೀಲಿಂಗ್ ನಡೀತಾ ಇದೆ. ನಮ್ಮ ಮತ್ತೆ ಅರ್ಜೆಂಟಾಗಿ ಮಾಡ್ತಾವ್ರೆ. ನಾನು ಮಾಡ್ಕೊಡ್ತೀನಿ ಅಂತ ಅವರೇ ಪಟ ಅಂತ ಮಾಡ್ತಾವ್ರೆ. ನಾವು ಕೆಳಗೆ ಕುತ್ಕೊಬಿಟ್ಟು ಆರಾಮಾಗಿ ನೋಡ್ತಾ ಇದ್ದೀವಿ. ಇದು ಕೊಡಿದು ಇದರಲ್ಲಿ ಹೆಚ್ಬಿಡ್ತೀನಿ ಟಕ ಅಂತ. ಅದು ಅದರೊಳಗೆ ಮಾಡ್ಬಿಡೋಣ, ಇದರಲ್ಲೇ ಇಟ್ಬಿಡೋಣ.
ಸ್ವಲ್ಪ ಸಣ್ಣಕ್ಕಾದಷ್ಟು ದೋಸೆ ನೀಟಾಗಿ ಇದು ಮಧ್ಯ 2-3 ಸ್ಲಿಟರ್ ಕಟ್ ಮಾಡಿ ಇದ್ರಲ್ಲಿ ಮಾಡ್ಕೊಡು. ಅಲ್ಲ ಡೈರೆಕ್ಟ್ ಹಾಕೋಕ್ಕಾಗತ್ತಾ ಇಲ್ಲ ಕಟ್ ಮಾಡಲ್ಲ 4 ಪೀಸ್ ಸಣ್ಣಕ್ಕೆ ಹಾಕ್ಬೇಕಪ್ಪ. ಇದು ತಗೊಳ್ಳೋ. ಅದ್ರೊಳಗಡೆ ಹಾಕಕ್ಕ ಅಲ್ಲ ಇದು ಮಾಡಿಲ್ಲ ಆಯ್ತಾ. ಇದನ್ನ ಹೇಳಿಲ್ಲ ಅಂತ ಅದನ್ನ ಕರೆಕ್ಟಾಗಿ ಫಿಕ್ಸ್ ಮಾಡ್ಕೊಂಡು ಮಾಡ್ಕೊಂಡು ನಾನು ಇದನ್ನ ಸ್ವಲ್ಪ ಕಟ್ ಮಾಡಿಬಿಟ್ರೆ ಅಲ್ವಾ ಅವಾಗ ಬೇಗ ಆಗುತ್ತೆ. ಈರುಳ್ಳಿ ಒಂದು ದಪ್ಪ ಮೀಡಿಯಂ ಈರುಳ್ಳಿ ಅಲ್ವಾ ಮೀಡಿಯಂ ಅಲ್ಲ ದಪ್ಪ ಈರುಳ್ಳಿನೇ ಹಾಕಿದ್ದೀವಿ ಇದ್ರೊಳಗಡೆ. ಅದೇ ಕ್ವಾಂಟಿಟಿ ಹೇಗಿರುತ್ತೆ ಅದು ಚಾರ್ ಅನ್ಸೋದು ಹಿಂಗೆಲ್ಲ ಸ್ಟೈಲ್ ಮಾಡೋಕ್ಕಾಗಲ್ಲ, ಕೆಳಗಿಡ್ಕೊಂಡೆ ಮಾಡ್ತೀನಿ. ದೇವರೇ ಮಾಡ್ಬೋದು ಬಟ್ ಕೈಯಲ್ಲಿ ಹೆಚ್ಚಾಕ ಫುಲ್ ಸಣ್ಣಕ್ಕ ಇದ್ರೊಳಗೆ ಫುಲ್ ಸಣ್ಣಕ್ಕ ಅಂದರೆ ಸಣ್ಣಕ್ಕೆ ಮಾಡೋ ಒಂದು ಏನಾಗುತ್ತೆ ಅಂದರೆ ನೀಟಾಗಿ ದೋಸೆನ ಹಾಕಿ ಚೆನ್ನಾಗಿರುತ್ತೆ. ನನ್ಗೆ ಹೆಂಗೆ ಅಡುಗೆ ಮಾಡಕ್ಕೆ ನ್ಯಾಕ್ ಬರುತ್ತೆ ಅಂತ ಕೇಳ್ತಿರಲ್ಲ, ಅದೆಲ್ಲ ಜೀನ್ಸಲ್ಲಿ ಬಂದ್ಬಿಡೈತೆ ನಮಗೆ. ನಮಗೂ ಅಜ್ಜಿ ಕಾಲದಿಂದ ನಮಗೆ ಬಂದಿದೆ. ಬರೀ ಕಾಲು ಕಾಣ್ತೈತೆ ಅದಕ್ಕೆ ಕುತ್ಕೊಳ್ಳಿ ಜೊತೆ ಅಂದಿದ್ದು. ಇವಾಗ ಅವರು ಫುಲ್ ಕಾನ್ಷಿಯಸ್ ಆಗ್ಬಿಟ್ಟವ್ರೆ ಆಯ್ತಾ. ಕೈ ಕ್ಲೀನಾಗಿ ಇಟ್ಕೋಬೇಕು, ಹಂಗೆ ಕಾಣಬೇಕು ಹಿಂಗೆ ಕಾಣಬೇಕು ಅಂತ ಟೆನ್ಷನ್ ಆಗತ್ತವ್ರೆ. ಅಲ್ಲ ಆ ಥರ ಅಲ್ಲ, ಅದು ಏನು ಗೊತ್ತಾ ಕೈ ಒಂಚೂರು ಬೆಟ್ಟಾಗ್ತಿದ್ರು ಓಕೆ ಆಯ್ತಾ. ಸಾಕಾ ಇಷ್ಟು ಸೂಪರ್ ಮಾಡಿದ್ದೀನಿ. ಇಷ್ಟು ಮಾಡಿದ್ದೀನಿ ಹಿಂಗೆ ಫೈನ್ ಕಟ್ ಮಾಡಿದ್ದೀನಿ. ಹಾಕ್ಬಿಡ್ಲಾ? ಹಾಕು. ಆ ಪ್ಲೇಟ್ ಕೊಡಿ ಒಂಚೂರು ಚಲ್. ಇದೆಲ್ಲ ಸಿಪ್ಪೆ ಈರುಳ್ಳಿ ಸೌಟು ತಗೊಂಡ್ರೆ ಆಯ್ತಿಲ್ಲ ಅಷ್ಟೇ ಆಯ್ತಲ್ವಾ. ನೆಕ್ಸ್ಟ್ ಏನು ಬೇಕು? ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪು. ಇದನ್ನೇ ಹೇಳಿದ್ದು ಡೈರೆಕ್ಟಾಗಿ ಅರ್ಧ ಮೇಲ್ ಕಟ್ ಮಾಡ್ಕೊಡ್ತೀನಿ. ಆಮೇಲೆ ಇದನ್ನು ಫುಲ್ ಫೈನ್ ಅಲ್ವಾ? ಸ್ವಲ್ಪ ಸ್ವಲ್ಪನೇ ಎಷ್ಟು ಕಷ್ಟ ಈರುಳ್ಳಿ ಮಾತ್ರ ನನಗೆ ಈ ಮಿಷಿನಲ್ಲಿ ಮಾಡ್ರು ಕಣ್ಣು ಉರಿಯುತ್ತೆ. ನಮಗೆ ಆಗೋದಿಲ್ಲ ನನಗೆ ಪರ ಕಣ್ಣು ಬಿಡೋಕೈತಿಲ್ಲ ನನಗೆ. ಬೇಡ ಏನು ಸೈಡಲ್ಲಿ ಇದಾ ಮಾಡಿದ್ದೀನಿ. ಇನ್ನೂ ಹಿಡಿಯುತ್ತೆ, ತುಂಬ ಹಿಡಿಯುತ್ತೆ. ಹಾಕು, ಆರಾಮಾಗಿ ಹಿಡಿಯುತ್ತೆ. ಹಾಕು ಗಡ್ಡ ಬೇಗ ಆಗ್ಬಿಟ್ರೆ ಅಂತ ನನಗೆ ಅಷ್ಟೇ ನೀರಲ್ಲ. ಇಲ್ಲ ಅದು ತಡೆಯುತ್ತೆ. ಹಾಕ್ಲಾ? ಇನ್ನೊಂಚೂರು ಹಾಕಿ ಸಾಕಾಗುತ್ತೆ. ಬಿಡು, ಸಾಕಷ್ಟು ನಮ್ಮನೇಲೂ ಇದೆಯಲ್ಲ 4 ಕೈಲಿ ಮಾಡಿಸ್ಕೊಂಡು ಜೊತೆಗೆ ದೋಸೆನ ಅವನಿಗೆ ಮಾಡಿಕೊಟ್ಟೆ. ಇದೆಲ್ಲ ಒಂದು ಕೆಲಸನ ಇನ್ನೊಂಚೂರು ಇನ್ನೊಂದೆರಡು ರೌಂಡ್ ಬರುತ್ತೆ. ಹಿಂಗೆ ಇಟ್ಕೋಬೋದು. ಇದು ಈಸಿಯಾಗಿ ಹೌದು. ಭಾರ ಇಲ್ವಲ್ಲ ಈರುಳ್ಳಿಗಾಗಲಿಲ್ಲ, ಸೊಪ್ಪಿಗೆ ಇದೇ ಈಸಿ. ತಳ್ಕೊಂಡು ಹೋಗ್ತೈತೆ ನನಗೆ. ಸೂಪರ್ ಆಗುತ್ತೆ. ಎಸ್ ಹಾಕ್ಕೊಳ್ಳೋಣ. ಇದನ್ನು ತೋರಿಸ್ಬಿಡ್ತೀನಿ ನೋಡಿ. ಫುಲ್ ಫೈನ್ಲಿ ಚಾಪ್ಡ್. ಸೊ ಅದನ್ನು ಹಾಕ್ಬಿಡೋಣ. ಅದು ಬೇಡವಾ? ಸಾಕಾಗುತ್ತೆ. ಅಲ್ಲ ಸೊಪ್ಪು ಎಷ್ಟು ತಿಂದ್ರೂ ಹೌದು ಒಳ್ಳೇದೇನೆ. ಹೌದು ನಿಜ. ಹಾಗನ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕೊಂಡ್ರೆ ಎಷ್ಟು ಚೆನ್ನಾಗಿಲ್ವಾ? ಫೈನ್. ಹೌದು ನಿಜ. ಟೇಸ್ಟ್ ಬೇಕು ಅಂದರೆ ಬೇರೆ ಆಗೋಯ್ತಲ್ಲ. ಈಗ ಅದು ಮಿಕ್ಸ್ ಮಾಡಿ ದೋಸೆ ಇದು ತಗೊಂಡ್ಬಿಡ್ಲಾ ಸೌಟು? ಇದು ಕೊಟ್ಬಿಡಿ. ಬೇಡವೇ ನೀವೇ? ಇದೆಲ್ಲ ಬೇಡಲ್ಲ. ಯಾವುದು ಸೌಟು ಅಂದ. ಸೊ ಇವಾಗ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನಾವೇನೇನೆಲ್ಲ ತುರ್ದೇನು ಹಾಕಿದ್ವಿ ಅದನ್ನೆಲ್ಲ ತುರ್ದಲ್ಲ ಚೆನ್ನಾಗಿ ಚಾಪ್ ಮಾಡಿ ಹಾಕಿದ್ವಲ್ಲ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಳ್ಳೆ ವಡೆ ವಾಸನೆ ಬರ್ತೈತೆ. ಈ ಕಡಲೆಬೇಳೆ ವಡೆ ಮಾಡ್ತಾರೆ. ಗಮ್ ಅಂತ ಒಳ್ಳೆ ವಡೆ ಮಾಡ್ತಾ ಇದೀವಿ ಅಂತ ಅನಿಸ್ತದೆ. ಅಷ್ಟು ಸ್ಮೆಲ್ ಚೆನ್ನಾಗಿದೆ. ಇದು ನಮ್ಮ ಅಜ್ಜಿ, ನಮ್ಮ ಅಮ್ಮ ಎಲ್ಲ ಇದೆಲ್ಲ ಫೇಮಸ್ಸು. ಅವಾಗಿಂದ ಮಾಡಿರೋದ ಇದು? ಇವಾಗ ಅಲ್ಲಿಂದ ನಮ್ಮ ಅಜ್ಜಿ ಕಾಲದ ರೆಸಿಪಿ ಇದು. ಸ್ವಲ್ಪ ಬೇಸಿಗೆ ಕಾಲದಲ್ಲಿ ಇಂಥದನ್ನ ಯೂಸ್ ಮಾಡಿದ್ರೆ ಬಾಡಿ ಕೂಲ್ ಆಗುತ್ತೆ ಅಲ್ವಾ? ಪ್ರೋಟೀನು ಸಿಕ್ಕುತ್ತೆ, ಬಾಡಿನೂ ಕೂಲ್ ಆಗುತ್ತೆ. ಇವಾಗ ಈರುಳ್ಳಿ ಯಾಕೆಂದರೆ ಈರುಳ್ಳಿದು ಒಂದು ಅದರಲ್ಲಿರೋದು ಇದು ಸಿಕ್ಕುತ್ತೆ ನಮಗೆ. ಆ ಜುಂಗು ಈ ಜುಂಗು ಉಜ್ಜಬದ್ದು. ನಾನು ಮನೇಲಿ ಈರುಳ್ಳಿ ಯೂಸ್ ಮಾಡೋದು. ಹಾಗೆ ಕುತ್ಕೊಳ್ತೀನಿ.
ಒಂದು ಸೌಟೆ ಸಾಕಲ್ವಾ, ಅದೇ ಅಷ್ಟು ಅಗಲ ಬರುತ್ತೆ ಅನ್ಕೋತೀನಿ. ನಮ್ಮತ್ತೆ ಫುಲ್ ಹೆಲ್ದಿ ಅಡುಗೆಗಳೇ ಮಾಡೋದು. ಸೊ ಇದು ಗ್ರೌಂಡ್ನಟ್ ಆಯಿಲ್ ಯೂಸ್ ಮಾಡ್ತಾ ಇದೀವಾ, ಅದು ಗಾಣದ್ದು ಕೋಲ್ಡ್ ಪ್ರೆಸ್ಡ್ ಆಯಿಲ್. ಸ್ವಲ್ಪ ಸ್ವಲ್ಪ ತಿರುಗಿಸ್ಬಿಡ್ತೀನಿ ಒಂದು ನಿಮಿಷ. ಎಣ್ಣೆ ಒಂದೇ ಕಡೆ ಬಿತ್ತು, ಅದೇನು ಜಾಸ್ತಿ ಅಲ್ಲ ಸ್ಪ್ರೆಡ್ ಡ್ರಾಪ್ ಎಲ್ಲ ಕಡೆ ಹೋಗ್ಲಿ ಅಂತ, ಇಲ್ಲಿರೋದು ಸ್ಪ್ರೆಡ್ ಆಗ್ಲಿ ಅಂತ. ಓಕೆ, ಗೋಪಿ ಮೇಲೆ ಚೆನ್ನಾಗಿ ಮುಚ್ಚಿ ಬೇಯಿಸೋದಲ್ವಾ. ಅಂದರೆ ಬೇಗ ಸ್ವಲ್ಪ ಮೀಡಿಯಂ ಹೀಟಲ್ಲಿ ಇಟ್ಕೊಂಡು ಒಂಚೂರು ನೀಟಾಗಿ ಬೇಯತ್ತಂಗೆ ವೇಟ್ ಮಾಡಬೇಕು. ಅದೇ ಇದು ಇಂಡಕ್ಷನ್ ಸ್ಟವ್ ಅಲ್ವಾ, ಸ್ವಲ್ಪ ಜಾಸ್ತಿ ಆದ್ರೂ ಬೇಗ ಅದಕ್ಕೆ ಫ್ರೈಗೆ ಗ್ಯಾಸ್ ಸ್ಟವ್ ಅಲ್ಲಿ ಟೇಸ್ಟ್ ಜಾಸ್ತಿ ಆಕ್ಚುಲಿ. ಅಲ್ಲ ಎರಡೂ ಟೇಸ್ಟ್ ಇಂಡಕ್ಷನ್ ಅರ್ಧ ಇಷ್ಟ. ಇದು ಫ್ರೈಗೆ ಸ್ವಲ್ಪ ಇದು ಮಾಡ್ಕೋತೀವಿ. ಎರಡೂ ಟೇಸ್ಟಲ್ಲಿ ವ್ಯತ್ಯಾಸ ಬರಲ್ಲ. ಇದು ನನಗೆ ದೋಸೆ ಅಲ್ಲ, ಗ್ಯಾಸ್ ಸ್ಟವಲ್ಲೇ ಟೇಸ್ಟ್ ಇಷ್ಟ ಆಗೋದು. ಏನು ಚೆನ್ನಾಗಿ ಕಾಣ್ತೈತೆ, ಆರಾಮಾಗಿ ನೀಟಾಗಿ ಬರ್ತೈತೆ. ಕೇಕ್ ಬಂದಂಗೆ ಬಂದಿತ್ತು. ಹೌದು, ಮತ್ತೆ ಅಂದರೆ ಸುಮ್ಮನೆನಾ ಶೈನಿ ಏನಿಲ್ಲ. ಇದಕ್ಕೆ ಗ್ರೌಂಡ್ನಟ್ ಆಯಿಲು ಬೇರೆ ಏನಲ್ಲ, ಅದು ಮಾಮೂಲಿ ಯಾವ್ಯಾವ ಆಯಿಲು ಹಾಕಲ್ವಲ್ಲ. ಹೆಲ್ದಿ ಫುಡ್ ಅಂಡ್ ಹೆಲ್ದಿ ಇದು ಘಮ ಘಮ ಅಂತ ರೆಸಿಪಿ ಇದೆಲ್ಲ. ಘಮ ಘಮ ಕಳ್ಸಕ್ಕೆ ಎಲ್ಲಿಗೂ ಆಗಲ್ವಲ್ಲ ಅದನ್ನ, ಅಲ್ವಾ? ತೋರ್ಸಕ್ಕಾಗಲ್ಲ, ಘಮ ಘಮ ಸ್ಮೆಲ್ ಕಳ್ಸಕ್ಕಾಗಲ್ಲ. ಅದು ಕಲರ್ಗೆ ತಿಕ್ಕ ಬಿಡ್ಬೇಕು ಅಂತ ಆಸೆ. ಹೌದು. ಇದ್ರ ಜೊತೆ ಇವಾಗ ಹೆಸರು ಇದು ಅವರ ಬೇಳೆ ಹಾಕಿ ಗೊಜ್ಜು ತಂಬಲ್ಲ, ಬೆಂಬುಳಿ ಅದೇನಿಲ್ಲ. ಇದು ಕಲರೇ ಅಲ್ಲ, ಇದ್ರದಲ್ವಪ್ಪ, ಇದು ಇಂಡಕ್ಷನ್ ಸ್ಟವ್ ಅಲ್ವಾ, ಅದು ಫಾಸ್ಟ್. ಇದು ಬೆಂದಿದೆ ಈಗ. ಗರಿ ಗರಿಯಾಗಿ ಬಿಸಿ ಬಿಸಿ ದೋಸೆ ಮತ್ತೆ ಇದಕ್ಕೆ ಬೇಳೆ ಗೊಜ್ಜು, ಅದಕ್ಕೊಂದು ಸ್ವಲ್ಪ ಗಡ್ಡೆ ಕೋಸು ಮೆಂತ್ಯ ಸೊಪ್ಪೆಲ್ಲ ಹಾಕಿದ್ದೀನಿ, ಅದೊಂದು ಗೊಜ್ಜು. ಸುಡೋದು. ಈಗ ಟೇಸ್ಟ್ ಮಾಡು ನನ್ನ ಚಿನ್ನ ಸೊಸೆ ಅಂತ ಹೇಳಿ ಆಮೇಲಿಂದ ನೋಡ್ತೀನಿ. ಚೆನ್ನಾಗಿರುತ್ತೆ, ಏನು ಬೇಕು ಸಖತ್ತಾಗಿರೋ ಸ್ಮೆಲ್ಲೇ ಘಮ ಘಮ. ಜೋಪಾನ ನಾನು ನನ್ನ ಮನೆಯಿಂದ ನೀನು ಫಸ್ಟು. ಅಯ್ಯ ಹಾಯ್, ಸುಡ್ತಾ ಇದೆಯಾ? ಟೇಸ್ಟ್ ಸಕ್ಕತ್ತಾಗಿದೆ, ಸೂಪರ್ ಆಗಿದೆ. ಉಪ್ಪು ಖಾರ ಥ್ಯಾಂಕ್ ಯು. ಮಸ್ಟ್ ಟ್ರೈ ರೆಸಿಪಿ. ಹೈ ಪ್ರೋಟೀನು, ಆರಾಮಾಗಿ ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಸಖತ್ತಾಗಿ ಹೆಲ್ಪ್ ಆಗುತ್ತೆ. ಇದರಲ್ಲೇನು ವೆಯ್ಟಿಂಗ್ ಗೇನ್ ಆಗಲ್ಲ. ಆಮೇಲೆ ಬೇಸಿಗೆ ಕಾಲದಲ್ಲಿ ಹೆಲ್ದಿ ಫುಡ್ ಇದು. ಬಾಡಿನ ಕೂಲಾಗಿ ತಂಪಾಗಿ ಇಟ್ಟಿರುತ್ತೆ. ಸೂಪರ್ ಆಗಿದೆ, ಲೈಟ್ ವೆಯ್ಟು. ಆಯಿತಾ, ತಿಂದು ಖಾಲಿ ಮಾಡೋಣ. ಓಕೆನಾ? ಸೊ ಇವತ್ತಿಗೆ ಈ ವ್ಲಾಗ್ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಈ ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಖಾಲಿ ಮಾಡಬೇಕು.